ಹಲಸಿನಕಾಯಿಯ ಪಲ್ಯ ಮಾಡಲಿಕ್ಕೆ ಬೇಕಾಗುವಂತಹ ಸಾಮಗ್ರಿಗಳನ್ನು ನೋಡೋದಾದರೆ ನಮಗೆ ಬೇಕು 2 ಹಿಡಿಯಷ್ಟು ಹಲಸಿನಕಾಯಿ. ಇದನ್ನು ನಾವು ಚೆನ್ನಾಗಿ ಉಪ್ಪು ನೀರಲ್ಲಿ ಇಟ್ಟಿದ್ದೇವೆ ಒಂದು 3 ರಿಂದ 4 ವಾರ. ಮತ್ತು 3 ಜನರಿಗೆ ಹಾಕುವಷ್ಟು ತಗೊಂಡಿದ್ದೇವೆ. 2 ಹಿಡಿಯಷ್ಟು ನಾವು ಹಲಸಿನಕಾಯಿಯನ್ನು ತಗೊಳ್ಬೇಕು. ಇದನ್ನು ನಾವು ಚಿಕ್ಕ ಚಿಕ್ಕ ತುಂಡುಗಳನ್ನು ಮಾಡಿ, ಯಾಕೆಂದರೆ ಹಿಡಿಸನ ಹಾಕ್ಬೋದು, ನಾವು ಚಿಕ್ಕ ಚಿಕ್ಕ ತುಂಡು ಮಾಡಿ ಹಾಕಿದರೆ ತುಂಬ ಚೆನ್ನಾಗಿ ಮತ್ತು ಚೆನ್ನಾಗಿ ಅದಕ್ಕೆ ಉಪ್ಪೆಲ್ಲ ಹಿಡಿತದೆ. ಮತ್ತು ಹಾಗೆಯೇ ನಾವು ತಗೊಳ್ತಿದ್ದೇವೆ 1 ಟೊಮ್ಯಾಟೊ ಮತ್ತು 1 ಈರುಳ್ಳಿ ಮತ್ತು ಅರ್ಧ ಗಡಿಯಷ್ಟು ತೆಂಗಿನಕಾಯಿಯ ತುರಿ. ಮತ್ತು ಅದರ ಜೊತೆಗೆ ನಾವು ಅದಕ್ಕೆ ಬೇಕಾಗುವಷ್ಟು 5 ರಿಂದ 6 ಬೆಳ್ಳುಳ್ಳಿ ಮತ್ತು 2 ಎಸಳಿನಷ್ಟು ಬೇವಿನ ಎಲೆ. ಇದರ ಜೊತೆಗೆ ನಮಗೆ ಮಸಾಲ ಮಾಡಲಿಕ್ಕೆ 10 ಬಾಡಿಗೆ ಮೆಣಸು ಮತ್ತು 1 ಸ್ಪೂನಷ್ಟು ಕೊತ್ತಂಬರಿ ಮತ್ತು ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ತಗೊಂಡು ಮಸಾಲವನ್ನು ಮಾಡಿ ಬರುವಂಥದ್ದು. ಇಷ್ಟು ಮಸಾಲವನ್ನು ನಾನು ಹೇಳಿದ ಹಾಗೆ ಇದನ್ನು ನಾವು ಚೆನ್ನಾಗಿ ಗ್ರೈಂಡರ್ ಅಥವಾ ಮಿಕ್ಸಿಯಲ್ಲಿ ಚೆನ್ನಾಗಿ ಕಡಿದು ಮಸಾಲವನ್ನು ರೆಡಿ ಮಾಡಿ ಆಲ್ರೆಡಿ ಇಟ್ಟಾಗಿದೆ ನಾವು. ಸೊ ಈಗ ನಾವು ಇದನ್ನು ತಯಾರಿಸುವ ವಿಧಾನ ನೋಡಿಕೊಳ್ಳುವ. ಇಷ್ಟನ್ನು ತಗೊಂಡು ನಾವು ಮೊದಲಿಗೆ ನಾವು ಬನಾಲೆಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಇಟ್ಟು ಅದಕ್ಕೆ ನಾವು ಬೆಳ್ಳುಳ್ಳಿಯನ್ನು ಹಾಕುವಂಥದ್ದು. ಮೊದಲಿಗೆ ಇದನ್ನು ಚೆನ್ನಾಗಿ ನಾವು ಬಿಸಿ ಮಾಡಬೇಕಾಗ್ತದೆ. ಚೆನ್ನಾಗಿ ಕಂದು ಬಣ್ಣ ಬರುವಷ್ಟು ನಾವು ಅದನ್ನು ಚೆನ್ನಾಗಿ ಬಿಸಿ ಮಾಡಿ ಅದಕ್ಕೆ ನಾವು 2 ಎಸಳಿನಷ್ಟು ಬೇವಿನ ಎಲೆಯನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕಾಗ್ತದೆ. ಅದನ್ನು ಚೆನ್ನಾಗಿ ಕರಿಬೇಕಾಗ್ತದೆ. ಚೆನ್ನಾಗಿ ಬಿಸಿ ಮಾಡಿದ ನಂತರ ಅದಕ್ಕೆ ನಾವು ತುಂಡು ಮಾಡಿ ಇಟ್ಟಂತಹ ಹಲಸಿನಕಾಯಿಯ ತುಂಡುಗಳನ್ನು ಹಾಕಬೇಕು. ಮತ್ತು ಅದನ್ನು ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಅದನ್ನು ಮಿಶ್ರಣವನ್ನು ಮಾಡುವಂಥದ್ದು. ಎಷ್ಟು ಒಳ್ಳೆ ನೀವು ಮಿಕ್ಸ್ ಮಾಡ್ತೀರೋ ಅಷ್ಟು ಟೇಸ್ಟಿಯಾಗಿ ಬರ್ತದೆ. ಮತ್ತು ಒಳ್ಳೆ ಬೇಯಬೇಕು. ಬೆಂದರೆ ನಮಗೆ ಒಳ್ಳೆಯ ರೀತಿಯ ಒಂದು ಘಮಘಮವಾದಂಥ ಟೇಸ್ಟ್ ಬರ್ತದೆ. ಮತ್ತು ಆಗ ನಾವು ಕಟ್ ಮಾಡಿ ಇಟ್ಟಂಥ ಎಲ್ಲ ತರಕಾರಿಗಳನ್ನು ಹಾಕುವಂಥದ್ದು. ಟೊಮೆಟೊ, ಈರುಳ್ಳಿ ಮತ್ತು ತೆಂಗಿನಕಾಯಿಯ ತುರಿಯನ್ನು ಚೆನ್ನಾಗಿ ಹಾಕಿ ಮಿಶ್ರಣ ಮಾಡುವಂಥದ್ದು. ಇದನ್ನು ನಾವು ಸರಿಯಾಗಿ ಚೆನ್ನಾಗಿ ಮಿಶ್ರಣ ಮಾಡಿದರೆ ನಮಗೆ ಒಳ್ಳೆ ಟೇಸ್ಟ್ ಬರ್ತದೆ. ಅಂದರೆ ಟೊಮೆಟೊ ಹಾಕೋದ್ರಿಂದ ಇನ್ನೂ ಜಾಸ್ತಿ ನಮಗೆ ಟೇಸ್ಟನ್ನು ಕೊಡ್ತದೆ. ಸೊ ನಾವು ಚೆನ್ನಾಗಿ ಇದನ್ನು ಮಿಶ್ರಣ ಮಾಡುವಂಥದ್ದು. ಅರ್ಧದಷ್ಟು ಬೆಂದಾಗುವಾಗ ನಾವು ಅದಕ್ಕೆ ಆಗ ರೆಡಿ ಮಾಡಿದಂತಹ ಮಸಾಲವನ್ನು ನಾವು ಅದಕ್ಕೆ ಹಾಕ್ತಾ ಇದ್ದೇವೆ. ಈ ಮಸಾಲವನ್ನು ಆಗಲೇ ನಾನು ಹೇಳಿದಾಗೆ ಹೇಗೆ ಪ್ರಿಪೇರ್ ಮಾಡೋದು ಅಂತ. ಸೊ ಈ ಮಸಾಲನ್ನು ಚೆನ್ನಾಗಿ ಇದಕ್ಕೆ ಹಾಕಿ ಚೆನ್ನಾಗಿ ಮಿಶ್ರಣವನ್ನು ಮಾಡಿದರೆ ನಮಗೆ ಅದಕ್ಕೆ ಚೆನ್ನಾಗಿ ಕಲರಾಗಿ ಬರ್ತದೆ ಮತ್ತು ಚೆನ್ನಾಗಿ ಟೇಸ್ಟನ್ನು ಎಳೆದುಕೊಳ್ತದೆ. ಮತ್ತು ಈ ರೀತಿ ಮಾಡೋದ್ರಿಂದ ನಮಗೆ ಇನ್ನೂ ಪದಾರ್ಥ ಇನ್ನೂ ಟೇಸ್ಟಾಗಿ ಬರ್ತದೆ. ಮತ್ತು ಎಲ್ಲ ಮಸಾಲೆ ಇಟ್ಕೊಂಡ್ರೆ ಮಧ್ಯಾಹ್ನದ ಊಟಕ್ಕೆ ಅಥವಾ ಬೆಳಗಿನ ಗಂಜಿ ಊಟಕ್ಕೆ ನಮಗೆ ಚೆನ್ನಾಗಿ ಒಂದು ಊಟಕ್ಕೆ ಒಂದು ಪದಾರ್ಥ ರೆಡಿ ಆದಾಗೆ ಆಗ್ತದೆ. ಸೊ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಮತ್ತು ಇದನ್ನು ನಾವು ಒಂದು 10 ನಿಮಿಷಗಳ ಕಾಲ ಮುಚ್ಚಳವನ್ನು ಹಾಕಿ ಇದನ್ನು ನಾವು ಚೆನ್ನಾಗಿ ಸ್ವಲ್ಪ ನೀರು ಬೇಕಾದರೆ ನೀರನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ 10 ನಿಮಿಷಗಳ ಇಡುವಂಥದ್ದು. ನೋಡಿ 10 ನಿಮಿಷ ಕಾಲ ನಾವು ಚೆನ್ನಾಗಿ ಅದನ್ನು ಮುಚ್ಚಳ ಹಾಕಿ ಇಟ್ಟಿದ್ವಿ. ಸೊ ನಾವೀಗ ತೆಗೆದಿದ್ದೇವೆ. ಚೆನ್ನಾಗಿ ಬೆಂದಿದೆ ನೋಡಿ. ಎಲ್ಲ ಮಸಾಲ ಸರಿಯಾಗಿ ಎಳ್ಕೊಂಡಿದೆ ಮತ್ತು ಚೆನ್ನಾಗಿ ಆಗಿದೆ. ನಿಮ್ಮ ಮನೆಗಳಲ್ಲೂ ಈ ರೀತಿ ಮಾಡಿ ಹೇಗಾಗಿದೆ ನಮಗೆ ತಿಳಿಸಿ. ಮತ್ತು ಈ ವರ್ಷ ನೀವು ಹಲಸಿನಕಾಯಿಯನ್ನು ಉಪ್ಪಲ್ಲಿ ಹಾಕಿಟ್ಟಿದ್ದೀರಾ ಅಂತ ಕಮೆಂಟ್ ಮಾಡಿ. ನೋಡಿ ನಿಮ್ಮ ಮನೆಗಳಲ್ಲಿ ಮಾಡಿದರೆ ನಮಗೆ ತಿಳಿಸಿ ಕಮೆಂಟ್ ಮುಖಾಂತರ. ಮತ್ತು ಇನ್ನಷ್ಟು ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.